ನಿಮಗೊಂದು ಪ್ಯಾರಾಮೆಟ್ರಿಕ್ ಫಾರ್ಮಲ್ಲಿರುವಂಥ ಈಕ್ವೇಷನ್ಸ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಾವು ವಿ ಕ್ಯಾನ್ ಡಿಫ್ರೆನ್ಷಿಯೇಟ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳ್ತು ಅಂದರೆ ಹೌ ಟು ಫೈಂಡ್ ದ ಡಿರೈವೇಟಿವ್ ಆಫ್ ದ ಫಂಕ್ಷನ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಫ್ ದೇರ್ ರಿಲೇಷನ್ಶಿಪ್ ಇಸ್ ಇನ್ ದ ಫಾರ್ಮ್ ಆಫ್ ಪ್ಯಾರಾಮೆಟ್ರಿಕ್ ಫಾರ್ಮ್. ಇಲ್ಲಿ ನಮ್ಮ ಎಕ್ಸ್ ಬಂದು ಎಫ್ ಆಫ್ ಟಿ, ವೈ ಬಂದು ಜಿ ಆಫ್ ಟಿ, ದೆನ್ ಟಿ ಈಸ್ ದ ಪ್ಯಾರಾಮೆಟ್ರಿಕ್ ಫಾರ್ಮ್ ಅಂತ ಹೇಳ್ತು ಅಂದರೆ ಎಕ್ಸ್ ಇಸ್ ಎಫ್ ಆಫ್ ಟಿ ಮತ್ತಿಲ್ಲಿ ವೈ ಇಸ್ ಜಿ ಆಫ್ ಟಿ ಈ ಥರ ಇತ್ತು ಅಂದಾಗ ಮೊದಲು ನಾವು you can find the derivative of x with respect to t and we can find the derivative of y with respect to t. ಇವೆರಡನ್ನ ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ dy by dt divided by dx by dt. ಸೊ ಇದು ಕಟ್ ಹಾಕ್ಕೊಳುತ್ತೆ ಮತ್ತಿಲ್ಲಿ ಆರ್ ಎಚ್ ಎಸ್ ಅಲ್ಲಿ ಎಫ್ ಪ್ರೈಮ್ ಆಫ್ ಟಿ ಆ್ಯಂಡ್ ಜಿ ಪ್ರೈಮ್ ಆಫ್ ಟಿ. And so this is dy by dx. So ಈ ರೀತಿಯಲ್ಲಿ ನಾವು we can find the derivative of y with respect to x by going through this process. ಸರಿನಾ? ಹಾಂ, ಪಾಸ್ ಮಾಡ್ಕೊಳ್ಳಿ, ಒಂದಷ್ಟು ಉದಾಹರಣೆ ನೋಡ್ತೀವಿ, ಅವಾಗಿನ ಚೆನ್ನಾಗಿ ಅರ್ಥ ಆಗುತ್ತೆ.